ನೋಡ್ರಿ ಇಲ್ಲಿ ಒಂದು ಮಷಿನ್ ಹೆಂಗೈತೆ ಅಂದ್ರೆ ಆನ್ಲೈನ್ದಾಗ ವಿಡಿಯೋ ನೋಡಿ ಮಷಿನ್ ತರಿಸ್ಯಾರ. ಬಟ್ ಅವ್ರು ಬಂದಿದ್ದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಜಾಕ್ FI ಅಂತೇಳಿ ಮಷಿನ್ ತರಿಸ್ಯಾರ. ನಿಮ್ಗೆ ತೋರಿಸ್ತೀನಿ ನಾನು. ನನ್ನ ಕಡೆ ಇರುವಂಥ ಮಷಿನು ಮತ್ತು ಅವ್ರು ತರಿಸಿದ ಮಷಿನು ಎರಡು ಚೆಕ್ ಮಾಡ್ಕೊರಿ. ಇದು ನನ್ನ ಕಡೆ ಇರುವಂಥದ್ದು ಒರಿಜಿನಲ್ ಕಂಪ್ನಿದು ಜಾಕ್ F6 ಮಾಡಲ್. ಇದು ಒರಿಜಿನಲ್ ಮಷಿನ್. ಬಟ್ ಇವರು ಕಸ್ಟಮರ್ ಆನ್ಲೈನ್ ಒಳಗೆ ತರಿಸ್ಯಾರ. ಇದನ್ನು ರೇಟ್ ಕಡಿಮೆ ಐತೆ ಅಂತ ಹೇಳಿ, ಕಡಿಮೆ ಅಂದರೂ ಅವ್ರಿಗೆ 16,000 ರೂಪಾಯಿ ಬಿದ್ದೈತೆ ರೀ. F5 ಅಂತೇಳಿ. ಬಟ್ ಇದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಆನ್ಲೈನ್ ಒಳಗೆ ಹಾಕ್ಯಾರ. ಬಟ್ ಇದು ನೋಡಿರಿ, ಪ್ರತಿಯೊಂದು ಸ್ಟಿಕ್ಕರ್ ಎಲ್ಲ ಕಿತ್ತು ಕೈಯಾಗ ಬರತ್ತವ. ಇದಕ್ಕೆ ಯಾವುದೂ ಬ್ಯಾಚ್ ನಂಬರ್ ಇಲ್ಲ, ಏನೂ ಇಲ್ಲ. ಮತ್ತು ಏನು ಪ್ರಾಬ್ಲಮ್ ಅಂದರೆ ಇದು ಎಲ್ಲ ತುಂಡಾಗಿತ್ತು ರೀ. ಕಸ್ಟಮರ್ ಅವರ ಬಂದು ಇದೊಂದು ತೊಗೊಂಡೋಗಿ ಕುಂದ್ರಸ್ಯಾರ, ನನ್ನ ಕಡೆನ ಪರ್ಚೇಸ್ ಮಾಡ್ಕೊಂಡು ಹೋದರು. ಈ ಮಷಿನ್ ಹೆಂಗೈತೆ ಅಂದ್ರೆ ಏನೇನೂ ಇಲ್ಲಿದ್ರ ಸ್ಟಿಕ್ಕರ್ ಕಿತ್ತರ ಸ್ಟಿಕ್ಕರ್ ಕೇಳಾಕತ್ತೈತಿ. ನೋಡ್ಬೋದು ನೀವು. ಇದು ಕರೆಕ್ಟಾಗಿ ಪ್ರಾಪರ್ ವರ್ಕ್ ಆಗತ್ತಿಲ್ಲ. ಮಷಿನ್ ಏನೈತೆ ಅಂದ್ರೆ ಫುಲ್ ಜಾಮ್. ನಾ ಎಷ್ಟು ತಾಕತ್ತು ಹಾಕಬೇಕಾಗತ್ತದ ನೋಡಿರಿ. ಫುಲ್ ಜಾಮ್ ಐತೆ ಮಷಿನ್. ಏನೇನು ಪ್ರಾಪರ್ ವರ್ಕ್ ಇಲ್ಲ. ಇದ್ರ ಸಲುವಾಗಿ ನಾ ಇದ್ರದ್ದು ಪೂರ್ತಿ ಮೋಟ್ರ್ ಸಿಸ್ಟಮ್ ಎಲ್ಲ ಕಿತ್ತೀನಿ. ಈ ಮೋಟ್ರ್ದಾಗ ಏನಾರು ಡಿಫಾಲ್ಟ್ ಇರ್ಬೋದು ಅಂತೇಳಿ. ಇದೆಲ್ಲ ಒರಿಜಿನಲ್ ಮಷಿನ್ ಮೆಟಲ್ ಬರುತ್ತೆ ರೀ. ಈ ಐಟಮ್ಸ್ ಒರಿಜಿನಲ್ ಬರೋದು ಮೆಟಲ್ ಐಟಮ್ ನೋಡ್ತಿರ್ಬೋದು ನೀವು. ಇದು ಬರೋದು ಹಿಂಗೆ ಪ್ಲಾಸ್ಟಿಕ್, ಅದು ಎಲ್ಲ ಒಡೆದೈತಿ ಪೂರ್ತಿ. ಅಂದ್ರೆ ಪೂರ್ತಿ ಡ್ಯಾಮೇಜ್ ಮಷಿನ್. ಇದು ನೋಡ್ತಿರ್ಬೋದು ನೀವು. ಇಲ್ಲೆಲ್ಲ ಆಯಿಲ್ ಸೀಲ್ ಅಂಥೇಳಿ ಗಮ್ ಹಾಕಿ ಅಂಟಿಸ್ಯಾರ. ಪೂರ್ತಿ ಅಂದ್ರೆ ಪೂರ್ತಿ ಅಮೌಂಟ್ ಲಾಸ್. ಇದನ್ನ ಹೊಳ್ಳಿ ನಾವು A to Z ರೀಫಿಟ್ಟಿಂಗ್ ಮಾಡ್ಬೇಕ್ರಿ. ಎಲ್ಲ ನೋಡ್ರಿ ಕಲರ್ ಈ ಥರ ಆಗೈತಿ. ಇದು ಪೂರ್ತಿ ರೀಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕಸ್ಟಮರ್ ಪಾಪ ಮತ್ತೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕು. ಅದಕ್ಕೆ ಹೇಳೋದು ನೋಡಿರಿ, ಇದೆಷ್ಟು ಫಸ್ಟ್ ಕ್ಲಾಸ್ ಫ್ರೀ ಐತಿ. ಸರಿ, ಇದು ಒರಿಜಿನಲ್ ಮಷಿನ್. ತೊಗೊಳೋದಾದ್ರೆ ಈ ಥರ ಮಷಿನ್ ತೊಗೋಬೇಡ್ರಿ ಯಾರ್ಯಾದರೂ. ಇದು ಆನ್ಲೈನ್ ಒಳಗೆ ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ಬರುವಂಥ ಮಷಿನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಕಡೆನ ತೊಗೋ ಅಂತೇನು ನಾವೇನು ಹೇಳಂಗಿಲ್ಲ, ಎಲ್ಲಾದರೂ ತೊಗೋರಿ. ಬಟ್ ಆಫ್ಲೈನ್ ಅಂಗಡಿ ಒಳಗೆ ಹೋಗಿ ಖರೀದಿ ಮಾಡಿರಿ. ಹಿಂಗೆ ಆನ್ಲೈನ್ದಾಗ ಎಲ್ಲರೂ ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ಆನ್ಲೈನ್ದಾಗ ಹಿಂಗೈತಿ ಕಡಿಮೆ ರೇಟು ಆಫರ್ ಕೊಡ್ತೀವಿ ಅಂತ ಹೇಳಿದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೋಸ ಹೋಗ್ತೀರಿ. ಇವ್ರು ಮೋಸ ಆದಂಗೆ ನೀವು ಆಗ್ತೀರಿ. ಮಾಡಕ್ಕೆ ಹೋಗ್ಬೇಡ್ರಿ. ಈಗೆಲ್ಲ ಮಷಿನ್ ಬಿಚ್ಚಿ ಅಷ್ಟು ಸ್ಪೇರ್ ಏನೈತಲ್ಲ, ನಿಡಲ್ ಬಾರ್ ಅಥವಾ ಎಲ್ಲ ಬಿಚ್ಚೀನಿ. ಈಗ ಏನೈತಲ್ಲ ಸ್ವಲ್ಪ ಫ್ರೀ ತಿರ್ಗತೈತಿ ಮಷಿನ. ನೋಡ್ಬೋದು ನೀವು. ಮುಂದಿನ ಪೋರ್ಷನ್ದಾಗ ಏನೈತಲ್ಲ ಎಲ್ಲ A to Z ಸ್ಪೇರ್ ಎಲ್ಲ ಬಿಚ್ಚೀನಿ ರೀ. ಇದು ಲಿಂಕ್ ರಾಡು ಇವೆಲ್ಲ ಸ್ಪೇರ್ ಇದ್ರು. ಇದು ಮೋಟ್ರ್ ಸಿಸ್ಟಮ್, ಇದು ಮೋಟ್ರದ ಮ್ಯಾಗ್ನೆಟು, ಇದು ಪೂರ ಸೆಂಟ್ರದ್ದು ಏನೈತಲ್ಲ ಮೇನ್ ಸಾಫ್ಟ್ ಒಳಗೆ ಸ್ವಲ್ಪ ಡೆಂಟ್ ಆಗಿತ್ತು, ಅದ ಬಿಚ್ಚಿನ ಹೊರಗೆ. ನೋಡ್ಬೋದು ನೀವು ಇಲ್ಲಿ. ಇದು ಮಷಿನ್ ಒಳಗಿರುವಂಥ ಮೇನ್ ಸಾಫ್ಟ್. ಇದರಿಂತ್ರನೇ ಇಡೀ ಮಷಿನೆಲ್ಲ ತಿರುಗೋದು. ಇವು ಗೇರು ಚಾಲು, ಇದು ಮೋಟ್ರು, ಫೋಷನ್ ಸ್ಟ್ಯಾಂಡು ಎಲ್ಲ ರೆಡಿ ಮಾಡಿ ಒಟ್ಟು ವಾಪಸ್ ಫಿಟ್ಟಿಂಗ್ ಮಾಡೋದು. ನಂಗೆ ವಿಡಿಯೋ ಮಾಡೋಕೆ ಅನುಕೂಲ ಆಗಲಿಲ್ಲ. ಇದು ಫುಲ್ ಫಿಟ್ಟಿಂಗ್ ಐತೆ ನೋಡ್ಬೋದು ನೀವು. ಫುಲ್ ಫ್ರೀ ಐತೆ ಮಷಿನ್. ಈಗ ಹೊಲಿಗೆ ಹಾಕಿ ಚೆಕ್ ಮಾಡ್ತೀನಿ ನೋಡಿರಿ. ಮೊದಲು ಚೂರು ತಿರುಗ್ತಿದ್ದಿಲ್ಲ, ಈಗ ಪೂರ ಫ್ರೀ ಐತಿ. ಸೌಂಡ್ ಅಂತೂ ಪೂರ್ತಿ ಮಷಿನ್ ಝೀರೋ ಆಗೈತಿ ನೋಡ್ರಿ. ಸ್ಟಿಚ್ಚನ್ನು ಪರ್ಫೆಕ್ಟ್ ಕುಂದ್ರತೈತಿ. ಈ ವರ್ಕ್ ನೋಡಿ ಇದ ಕಸ್ಟಮರ್ ವಾಪಸ್ ಇನ್ನೊಂದು ಮಷಿನ್ ಅವ್ರದ್ದು ಹಳೇದಿತ್ತಂತ ಅದು ಮತ್ತೊಂದು ಮಷಿನ್ ಬಂದು ರಿಪೇರಿ ಕೊಟ್ಟು ಹೋಗ್ಯಾರ ನೋಡಿ. ಫುಲ್ ಸ್ಪೀಡ್ ರನ್ ಆಗತೈತಿ.